ಯದುವೀರರು ಈಗ ಅಧಿಕೃತವಾಗಿ ಮೈಸೂರು ಒಡೆಯರ ಉತ್ತರಾಧಿಕಾರಿ. ಆದರೆ ದತ್ತು ಸ್ವೀಕಾರ ನಡೆಯುತ್ತಿದ್ದಂತೆ ಹಲವು ಪ್ರಶ್ನೆಗಳು ಎದ್ದಿವೆ. ಅಧಿಕಾರ ಜವಾಬ್ದಾರಿಗಳ ಬಗ್ಗೆ ನಾನಾ ಕುತೂಹಲಗಳು ಗರಿಗೆದರಿವೆ. ಇದಕ್ಕೆ ಕಾನೂನು ತಜ್ಞರು ಗೊಂದಲದ ಅಭಿಪ್ರಾಯ ನೀಡಿದ್ದಾರೆ. ಬನ್ನಿ ಹಾಗಿದ್ರೆ ನಿಜವಾಗ್ಲೂ ಯದುವೀರರು ಇನ್ಮುಂದೆ ಯಾವ್ಯಾವುದಕ್ಕೆ ಜವಾಬ್ದಾರಿಯುತರಾಗ್ತಾರೆ ಅಂತ ನೋಡೋಣ ಈ ರಿಪೋರ್ಟ್ನಲ್ಲಿ. ಯದುವೀರರೇನು ಈಗ ಮೈಸೂರು ಒಡೆಯರ ಉತ್ತರಾಧಿಕಾರಿಯಾಗಿದ್ದಾರೆ. ಯಾರಾಗ್ತಾರೆ ಒಡೆಯರ್ ಉತ್ತರಾಧಿಕಾರಿ ಅನ್ನೋ ಪ್ರಶ್ನೆಗೆ ಫುಲ್ ಸ್ಟಾಪ್ ಕೂಡ ಬಿದ್ದಿದೆ. ಹಾಗಾದ್ರೆ ಮೊದಲು ಈ ಯದುವೀರ್ ಯಾರು ಅನ್ನೋದನ್ನ ತಿಳಿದುಕೊಳ್ಳೋಣ. ಯದುವೀರ್ ದಿವಂಗತ ಶ್ರೀಕಂಠದತ್ತ ಒಡೆಯರ್ ಅವರ ಸೋದರಿ ಮೊಮ್ಮಗ, ಅಂದ್ರೆ ಗಾಯತ್ರಿ ದೇವಿ ಪುತ್ರಿ ಲೀಲಾ ಸುಂದರಿ ದೇವಿ ದಂಪತಿ ಪುತ್ರ. ಅಮೆರಿಕದ ಬಾಸ್ಟನ್ ವಿವಿಯಲ್ಲಿ ಅರ್ಥಶಾಸ್ತ್ರ ಆಂಗ್ಲ ಭಾಷೆಯಲ್ಲಿ BA ಪದವಿ ವ್ಯಾಸಂಗ ಮಾಡಿದ್ದಾರೆ. 10ನೇ ತರಗತಿಯವರೆಗೆ ಬೆಂಗಳೂರಿನ ವಿದ್ಯಾನಿಕೇತನ್ ಶಾಲೆಯಲ್ಲಿ ವ್ಯಾಸಂಗ ಮಾಡಿರೋ ಯದುವೀರ್ ಕೆನಡಿಯನ್ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ 12ನೇ ತರಗತಿ ಓದಿದ್ದಾರೆ. 200 ವರ್ಷ ಇತಿಹಾಸವಿರೋ ಬೆಟ್ಟದ ಕೋಟೆ ಮನೆತನದ ಯದುವೀರ್ ರಾಜಮನೆತನಕ್ಕೆ ಅವಶ್ಯವಾದ ಎಲ್ಲ ಗುಣಗಳನ್ನ ಹೊಂದಿದ್ದಾರೆ. ವಿದ್ಯಾಭ್ಯಾಸ, ಉಪನಯನ ಎಲ್ಲಾ ವಿಚಾರಗಳಲ್ಲೂ ಸಮರ್ಥರಾಗಿದ್ದಾರೆ. ಆದ್ರೆ ಇದರೊಟ್ಟಿಗೆ ಹಲವು ಪ್ರಶ್ನೆಗಳು ಎದುರಾಗಿವೆ. ಮೈಸೂರು ಯದುವಂಶದ ಮುಂದಿನ ದೊರೆಯ ಮುಂದೆ ಸಾಮಾಜಿಕ ಸಾಂಪ್ರದಾಯಿಕ ಸವಾಲುಗಳಷ್ಟೇ ಅಲ್ಲ, ಕಾನೂನು ಸವಾಲುಗಳಿವೆ. ಕೋಟ್ಯಾಂತರ ರೂಪಾಯಿ ಆಸ್ತಿಯ ರಕ್ಷಣೆ ಯದುವೀರ್ ಹೆಗಲ ಮೇಲೆ ಬಿದ್ದಿದೆ. ಹೀಗಾಗಿ ಸಹಜವಾಗಿ ಜನರ ನಡುವೆ ನಾನಾ ಪ್ರಶ್ನೆಗಳು ಎದ್ದಿವೆ. ಜೊತೆಗೆ ಯದುವೀರ್ ರಾಜರಾದ ಬಳಿಕ ಸಿಗೋ ಅಧಿಕಾರಗಳೇನು ಅನ್ನೋದರ ಬಗ್ಗೆ ಕುತೂಹಲ ಗರಿಗೆದರಿದೆ. 1956ರ ಹಿಂದೂ ದತ್ತು ಸ್ವೀಕಾರ ಕಾಯ್ದೆಯಂತೆ ದತ್ತು ಸ್ವೀಕಾರ ಮಾಡಲಾಗಿದೆ. ರಾಣಿ ಪ್ರಮೋದಾದೇವಿ ಅವರ ನಿರ್ಣಯದಂತೆ ಯದುವೀರ್ಗೆ ಅಧಿಕಾರ ಸಿಗಲಿದೆ. ರಾಣಿ ನಿರ್ಣಯದಂತೆ ಯದುವೀರ್ಗೆ ಎಲ್ಲ ಅಧಿಕಾರ ಸಿಗಲಿದೆ. ಚರಾಸ್ತಿ, ಸ್ಥಿರಾಸ್ತಿ, ರಾಜಮನೆತನದ ವಾರಸುದಾರತ್ವ ಸಿಗಲಿದೆ. ಅರಮನೆ ವ್ಯಾಜ್ಯಗಳನ್ನ ಯದುವೀರ್ ಮುಂದುವರಿಸುವರೇ ಅನ್ನೋದು ಇನ್ನೂ ಗೊಂದಲದಲ್ಲಿದೆ. ಜೊತೆಗೆ ಅರಮನೆಗೆ ಸೇರಿದ ಆಸ್ತಿಗೆ ಯದುವೀರ್ ಒಡೆಯರಾಗುವರೇ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಕುಟುಂಬದ ಸಂಪ್ರದಾಯ ಮುಂದುವರಿಸಲು ದತ್ತು ಸ್ವೀಕಾರ ನಡೆಸಿದ್ದು, ದತ್ತು ಪಡೆದ ಮೇಲೆ ಎಲ್ಲವನ್ನೂ ಯದುವೀರ್ ನಿಭಾಯಿಸಬಹುದು ಎನ್ನಲಾಗ್ತಿದೆ. ಇನ್ನೊಂದೆಡೆ ಅರಮನೆ ಬಗೆಗಿರುವ ವ್ಯಾಜ್ಯಗಳನ್ನು ಯದುವೀರ್ ಮುಂದುವರಿಸಬಹುದು. ಪ್ರಮೋದಾದೇವಿ ಅವರ ಮಾರ್ಗಸೂಚಿಯಂತೆ ಯದುವೀರ್ ಅಧಿಕಾರ ಅನುಭವಿಸಬಹುದು ಎನ್ನಲಾಗಿದೆ. ಕಾನೂನು ತಜ್ಞರು ಹೇಳೋದೇನು? ಆದರೆ ಈ ಅಧಿಕಾರ ಹಸ್ತಾಂತರದ ಬಗ್ಗೆ ಕಾನೂನು ತಜ್ಞರಲ್ಲೇ ಭಿನ್ನಾಭಿಪ್ರಾಯವಿದೆ. ತಾಂತ್ರಿಕವಾಗಿ ಶ್ರೀಕಂಠದತ್ತರ ನಿಧನದ ತರುವಾಯ ಯದುವಂಶದ ಉತ್ತರಾಧಿಕಾರಿಯ ಪ್ರಶ್ನೆಯೇ ಉದ್ಭವಿಸದು ಅಂತಾರೆ. 1950ರಲ್ಲಿ ನಡೆದಂತಹ ಒಂದು ಒಪ್ಪಂದ, ಅಂದಿನ ಜಯಚಾಮರಾಜ ಒಡೆಯರವರಿಗೂ ಮತ್ತು ಕೇಂದ್ರ ಸರ್ಕಾರಕ್ಕೂ ನಡೆದಂತಹ ಒಂದು ಒಪ್ಪಂದದಲ್ಲಿ ಜಯಚಾಮರಾಜ ಒಡೆಯರವರ ಖಾಸಗಿ ಆಸ್ತಿಗಳು ಯಾವ್ಯಾವುದು ಮತ್ತು ಸರ್ಕಾರಕ್ಕೆ ಸೇರುವಂಥ ಆಸ್ತಿಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ತಮ್ಮ ಅಭಿಪ್ರಾಯವನ್ನು ಸೂಚಿಸಿದ್ದಾರೆ. ಆ ಒಂದು ಜಯಚಾಮರಾಜ ಒಡೆಯರವರ ಖಾಸಗಿ ಆಸ್ತಿಗಳು ಯಾವುದಾದಿತ್ತು ಅದಕ್ಕೆ ಈ 27ನೆಯ ಈ ಉತ್ತರಾಧಿಕಾರಿ ಆಗ್ತಾರೆ. ಆದರೆ ಸವಲತ್ತುಗಳಿಗೆ ಮತ್ತು ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಆಸ್ತಿಗಳಿಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಉದಾಹರಣೆಗೆ 1950ರಲ್ಲಿ ನಡೆದಂತಹ ಒಂದು ಒಪ್ಪಂದದಲ್ಲಿ ಮಹಾರಾಜರಿಗೆ 24 ಲಕ್ಷಗಳ ರೂಪಾಯಿಗಳನ್ನ ಒಂದು ವರ್ಷಕ್ಕೆ ಅವರಿಗೆ ಕೊಡಬೇಕು ಅಂತ ಹೇಳಿ ಒಂದಾಗಿತ್ತು. ಅದೇ ರೀತಿ ಹೈದರಾಬಾದ್ ನವಾಬ್ ಅವರಿಗೆ 50 ಲಕ್ಷ ರೂಪಾಯಿ ಪ್ರತಿ ವರ್ಷ ಇವರಿಗೆ ರಾಜಧನ ಕೊಡಬೇಕು ಅಂತ ಇತ್ತು. ಆದರೆ 69-70ರಲ್ಲಿ ಬಂದಂತಹ ಒಂದು ಸರ್ಕಾರ, ಕೇಂದ್ರ ಸರ್ಕಾರ ಈ ರಾಜಧನವನ್ನು ರದ್ದು ಮಾಡ್ತು. ಅದು ಸುಗ್ರೀವಾಜ್ಞೆಯ ಮೂಲಕವಾಗಿ. ಆವಾಗ ಅವ್ರು ಕಳ್ಕೊಂಡ್ರು ಅದನ್ನು. ಯಾತಕ್ಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದರೆ, ಈ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವೇ ನಮ್ಮ ಪ್ರಭು ನಮಗಾಗಿದೆ. ಇವಾಗ ಸಂವಿಧಾತ್ಮಕವಾಗಿ ಯಾವ ಸರ್ಕಾರ ನಡೆಯುತ್ತೆ ನಡೆಸ್ಕೊಳ್ಳುತ್ತೆ, ಅದ್ರ ಮೇಲೆ ಇದಾಗುತ್ತೆ. ಶ್ರೀಕಂಠದತ್ತ ಒಡೆಯರವರು ಮಾಡ್ತಂತಹ ಒಂದು ಆಯುಧ ಪೂಜೆ ಅವ್ರಿಗೆ ಸಂಪೂರ್ಣವಾಗಿ ಸಾಂಪ್ರದಾಯಿಕವಾಗಿ ಅವರಿಗೆ ಮಾತ್ರ ಮೀಸಲಾಗಿಡ್ತು. ಇದು ಸರ್ಕಾರದಲ್ಲಿ ಆ ವಾಹನಗಳಿಗೆ ಆಯಾ ಡಿಪಾರ್ಟ್ಮೆಂಟ್ನವರು ವಾಹನ ಕೇಳಿಸ್ಕೊಂಡು ಪೂಜೆ ಮಾಡ್ತಿದ್ರೆ ಹೊರತು ಹಿಂದೆ ನಡೆಯುತ್ತಿದ್ದಂತಹ ರೀತಿಯಲ್ಲಿ ಇದು ಒಂದು ರಾಜ್ಯದ ಹಬ್ಬವಾಗಲಿಲ್ಲ. ಹಾಗೆ ಅನೇಕ ಹಬ್ಬಗಳು
ರಾಜಮನೆತನಕ್ಕೆ ಒಂದು ಸಾಂಪ್ರದಾಯಿಕವಾಗಿ ಬರ್ತಿದೆಯೇ ಹೊರತು ಇದರಲ್ಲಿ ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಯಾವುದೂ ಸಹ ಬರೋ ರೀತಿ ಆಗ್ತಿಲ್ಲ. ಈ ಒಂದು ಸಂದರ್ಭದಲ್ಲಿ 27ನೇ ಉತ್ತರಾಧಿಕಾರಿ ಆಗಿರೋರು ಈ ರಾಜಮನೆತನದ ಆಸ್ತಿಗಳಿಗೆ, ಅಂದರೆ ಶ್ರೀಕಂಠದತ್ತ ಒಡೆಯರವರಿಗೆ ಮತ್ತು ಜಯಚಾಮರಾಜ ಒಡೆಯರಿಗೆ ಇದ್ದಂತಹ ಆಸ್ತಿಗಳು ಯಾವುದ್ಯಾವುದು ಅಂತ ಇದೆ, ಅವರುಗಳಿಗೆ ಉತ್ತರಾಧಿಕಾರಿಯಾಗ್ತದೆ. ಕೆಲವರು ದತ್ತು ಸ್ವೀಕಾರದ ಬಳಿಕ ಸ್ವಾಭಾವಿಕವಾಗಿಯೇ ಎಲ್ಲ ಅಧಿಕಾರ ಯದುವೀರ್ ಪಾಲಾಗಲಿವೆ ಅಂತ ಹೇಳ್ತಾರೆ. ಅಮ್ಮ, ಇದರಲ್ಲಿ ಪ್ರಶ್ನೆ ಇಲ್ಲವೇ ಇಲ್ಲ. ಆತ ಒಂದು ಮನೆ, ಯಾರೇ ಆಗಲಿ ಒಂದು ಮನೆಗೆ ದತ್ತು ಉತ್ತರಾಧಿಕಾರಿಯಾಗಿ ದತ್ತು ಮಗನಾಗಿ ಬಂದ ನಂತರ ದತ್ತು ಮಗನೇ ಯಥಾರ್ಥ ಮಗನಿ ಎಲ್ಲ ಒಂದೇ ಆಗುತ್ತೆ. ಈಗ ದತ್ತು ಸ್ವೀಕಾರ ಆದ ನಂತರ ಆ ಮನೆಗೆ 2 ಮುಖ್ಯವಾದ ಕೆಲಸಗಳೇನು? ಒಂದು, ವಂಶಾಭಿವೃದ್ಧಿಗೋಸ್ಕರ ನಾವು ದತ್ತು ತಗೊಳ್ತೀವಿ. ಎರಡನೇದು, ಮನೆಯ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಆಗು ಹೋಗುಗಳ ನಿರ್ವಹಣೆಯನ್ನು ಆತ ಮಾಡಬೇಕು. ಅದಕ್ಕೋಸ್ಕರ ದತ್ತು ತಗೊಂಡಿದ್ದಾರೆ. ದತ್ತು ಯಾವನೇ ಮಗ ಅಂತ ಅಂದುಕೊಂಡ ನಂತರ ಆತನ ತಲೆ ಮೇಲೆ ಬರೋದು ಇದೊಂದೇ ಒಂದು ಕೆಲಸ, ಮನೆ ವ್ಯವಹಾರ ಅವನು ಸರಿಯಾಗಿ ಮಾಡ್ಕೊಂಡು ಹೋಗ್ಬೇಕು. ಇದರಲ್ಲಿ ಸಮಸ್ಯೆನೂ ಇಲ್ಲ, ಪ್ರಶ್ನೆನೂ ಇಲ್ಲ. ಇದರಲ್ಲಿ ಮಗನಾಗಿ ಬಂದಿಯಾನೆ, ಮನೆ ಕೆಲಸ ಮಾಡಬೇಕು. ಹಣ ಇದ್ರೆ ಖರ್ಚು ಮಾಡಬಹುದು, ಕೋರ್ಟಲ್ಲಿ ಕೇಸ್ ಇದ್ರೆ ಅದನ್ನು ಹೋರಾಟ ಮಾಡಬೇಕು, ಇನ್ನೇನಾದ್ರು ಸಮಸ್ಯೆಗಳಿದ್ರೆ ಬಗೆಹರಿಸ್ಬೇಕು. ಇಷ್ಟು ಬಿಟ್ಟರೆ ಇನ್ನೇನು ಪ್ರಶ್ನೆ ಏನಿದೆ ಆತನಿಗೆ? ಬರಕ್ಕೆ ಮೊದಲು ಆತನಿಗೆ ಗೊತ್ತಿದೆ, ದತ್ತು ಸ್ವೀಕಾರ ಆಗೋದಕ್ಕೆ ಮುಂಚೆ ಆ ವ್ಯಕ್ತಿಗೆ ಪ್ರತಿಯೊಬ್ಬರಿಗೂ ಮನೆ ಪರಿಸ್ಥಿತಿ ಏನಿದೆ, ಆರ್ಥಿಕ ಪರಿಸ್ಥಿತಿ ಏನಿದೆ, ಅಥವಾ ರಾಜಕೀಯ ಪರಿಸ್ಥಿತಿ ಏನಿದೆ, ಪ್ರತಿಯೊಂದು ಗೊತ್ತೇ ಇರುತ್ತೆ. ಅದರ ನಿರ್ವಹಣೆ ಮಾಡಬೇಕು. ವಿಶೇಷ ಅಂದ್ರೆ 70 ದಶಕದಲ್ಲಿ ಸರ್ಕಾರ ರಾಜಧನ ರದ್ದುಪಡಿಸಿದ ಬಳಿಕ ರಾಜತ್ವವು ರದ್ದಾಗಿದೆ. ಆಗ ಜಯಚಾಮರಾಜ ಒಡೆಯರ್ ಅವರು ಮೈಸೂರು ಅರಮನೆ ಸೇರಿದಂತೆ ಕೆಲವು ಆಸ್ತಿ ಪಾಸ್ತಿಗಳನ್ನ ತಮ್ಮಲ್ಲೇ ಉಳಿಸಿಕೊಂಡ್ರು. ಆದ್ರೆ ನಂತರ 1996ರಲ್ಲಿ ರಾಜ್ಯ ಸರ್ಕಾರ ತಂದ ಮೈಸೂರು ಅರಮನೆ ಸ್ವಾಧೀನ ಕಾಯ್ದೆ ಅನುಸಾರ ಮೈಸೂರು ಸಂಸ್ಥಾನಕ್ಕೆ ಸಂಬಂಧಿಸಿದಂತೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಇರುವ ತನಕ ಅವರು ಮೈಸೂರು ಅರಮನೆಯಲ್ಲಿ ಇರಬಹುದು. ಬಳಿಕ ಅದು ಸರ್ಕಾರದ ಸುಪರ್ದಿಗೆ ಸೇರಬೇಕು. ಅವರೇ ಈ ಸೌಲಭ್ಯ ಸವಲತ್ತು ಬಳಸುವ ಕೊನೆಯ ಕುಡಿ. ಈಗ ಸರ್ಕಾರವೇನಾದ್ರೂ ಇಚ್ಛೆ ಪಟ್ರೆ ಪ್ರಮೋದಾದೇವಿ ಒಡೆಯರ್ ಇರುವ ತನಕ ಅವರು ಅರಮನೆಯಲ್ಲಿ ಉಳಿಯಬಹುದಷ್ಟೇ. ಆದರೆ ಈ ಕಾಯ್ದೆಯನ್ನ ಪ್ರಶ್ನಿಸಿ ಒಡೆಯರ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಯದುವೀರ್ ಅವರು ಅರಮನೆಯ ಅಧಿಕಾರ ಅನುಭವಿಸುವುದರ ಬಗ್ಗೆ ನಾನಾ ಗೊಂದಲಗಳು ಎದ್ದಿವೆ. ಇದಕ್ಕೆ ಸ್ಪಷ್ಟ ಉತ್ತರಗಳು ಸಿಕ್ತಿಲ್ಲ. ಸದ್ಯ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆಗೆ ಫುಲ್ ಸ್ಟಾಪ್ ಬಿದ್ದಿದೆ. ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್. ನೋಡಿದ್ರಲ್ಲ, ಮೈಸೂರಿನ ನೂತನ ಉತ್ತರಾಧಿಕಾರಿಯ ರಾಜವೈಭೋಗ ಮತ್ತು ಅಧಿಕಾರಗಳನ್ನ. ಇದೇ ಈ ಹೊತ್ತಿನ ವಿಶೇಷ. ರಾಜಾಧಿರಾಜ, ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.